ನಮಸ್ತೆ ಎಲ್ಲರಿಗೂ. ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಂಪಾಕಲಿ. ಈ ಚಂಪಾಕಲಿನ ನಾವು ನಮಗೆ ಬೇಕ್ರಿಯಲ್ಲಿ ಸಿಗೋ ಥರನೇ ಅದೇ ಸೈಜ್ನಲ್ಲಿ ಹಾಗೂ ಅದೇ ಟೇಸ್ಟ್ನಲ್ಲಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಅದ್ರ ಜೊತೆ ನಾನಿವತ್ತು ನಿಮಗೆ ಮನೆಯಲ್ಲಿ ಹೋಮ್ ಮೇಡ್ ಕೋವಾನ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಸಿಯಾಗಿ ನೀವು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಚಂಪಾಕಲಿನ ಮಾಡಲಿಕ್ಕೆ 1 ಲೀಟ್ರ್ ನಂದಿನಿ ಹಾಲನ್ನು ತೊಗೊಂಡಿದ್ದೇನೆ. ಇವಾಗ ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಹಾಲಿಗೆ 1 ಕುದಿ ಬಂದರೆ ಸಾಕಾಗತ್ತೆ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಇವಾಗ 1 ಟೀ ಸ್ಪೂನ್ ವಿನೆಗರ್ಗೆ 1 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ವಿನೆಗರ್ ಬದಲು ಲಿಂಬೆಹಣ್ಣಿನ ರಸನ ಕೂಡ ಹಾಕ್ಕೊಳ್ಬೋದು. ಅದರಿಂದನೂ ಹಾಲು ಚೆನ್ನಾಗಿ ಒಡೆಯುತ್ತೆ. ನೋಡಿ, ಈ ರೀತಿ ಸ್ವಲ್ಪವಾಗಿ ಹಾಕ್ಕೊಳ್ಬೇಕು. ಒಂದೇ ಸಲ ಎಲ್ಲ ಹಾಕ್ಕೊಳ್ಬಾರ್ದು. ಈ ರೀತಿ ಹಾಕ್ಕೊಂಡು ನೋಡಿ, ಇವಾಗ ಹಾಲು ಕೂಡ ಒಡೆದಿದೆ. ಈಗ ಒಂದು ಪಾತ್ರೆನ ತಗೊಂಡು ನಾನು ಇದ್ರ ಮೇಲೆ ಸ್ಟ್ರೈನರ್ನ ಇಟ್ಕೊಂಡಿದ್ದೇನೆ. ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ಇವಾಗ ಇದನ್ನು ಗಾಳಿಸ್ಕೊಳ್ಬೇಕು. ಎಲ್ಲ ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಗಾಳಿಸ್ಕೊಳ್ಬೇಕು. ಆವಾಗಲೇ ನಮ್ಮದು ಪನ್ನೀರು ಚೆನ್ನಾಗಿ ಗಟ್ಟಿಯಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಗಾಳಿಸ್ಕೊಳ್ಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ತಕ್ಕೊಳ್ಬೇಕಾಗತ್ತೆ. ಈ ನೀರನ್ನು ಎಸಿಲಿಕ್ಕೆ ಹೋಗಬೇಡಿ. ಇದರಿಂದ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳಿ. ಇದರಲ್ಲಿ ತುಂಬ ವಿಟಮಿನ್ಸ್ಗಳಿರುತ್ತೆ. ಈಗ ಇದರಲ್ಲಿ ನಾವು ವಿನೆಗರ್ ಹಾಕಿರೋದ್ರಿಂದ ಇದರಲ್ಲಿ ಹುಳಿಯೋ ಅಂಶ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಇವಾಗ ತೊಳೆದಾದ ನಂತರ ಇದನ್ನು ಈ ರೀತಿ ಹಿಂಡ್ಕೊಂಡು ಇದರಲ್ಲಿರೋ ನೀರಿನ ಅಂಶ ಎಲ್ಲ ತಕ್ಕೊಳ್ಬೇಕಾಗತ್ತೆ. ನಾವು ಈ ರೀತಿ ಹಿಂಡ್ಕೊಳ್ಳೋದ್ರಿಂದ ಇದರಲ್ಲಿರೋ ಎಲ್ಲ ನೀರಿನ ಅಂಶನೂ ಹೋಗಲ್ಲ. ಹಾಗಾಗಿ ಇದ್ರ ಮೇಲೆ ಒಂದು ಭಾರವಾದ ವಸ್ತುವನ್ನು ಒಂದು ಅರ್ಧ ಗಂಟೆನಾದರೂ ಇಡಬೇಕು. ಅವಾಗಿದು ಈ ರೀತಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈ ರೀತಿ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಹರಡಿಸ್ಕೊಂಡು ಇದರಲ್ಲಿ ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು ಜೊತೆಗೆ 1/4 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡಿದ್ದೇನೆ. ಇದರಿಂದ ನಮ್ಮ ಚಂಪಾಕಲಿ ತುಂಬ ಸ್ಪಾಂಜಿಯಾಗಿ ಬರುತ್ತೆ. ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಮಗಿದು ಬೇಕರಿ ಥರ ಕಾಣಿಸ್ಬೇಕು ಅನ್ನೋದಾದರೆ ಸ್ವಲ್ಪ ಕಲರನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಕಲರನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಇದು ಬೆಣ್ಣೆ ರೀತಿ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಈ ರೀತಿ ನಾದ್ಕೊಂಡು ಇವಾಗ ಇದರಲ್ಲಿ ನಾನು ಸಿಲಿಂಡ್ರ್ ಆಕಾರದಲ್ಲಿ ಈ ರೀತಿ ಮಾಡ್ಕೊಂಡಿದ್ದೇನೆ. ಇದನ್ನು ತುಂಬ ದೊಡ್ಡ ಸೈಜಲ್ಲೂ ಮಾಡ್ಕೊಳ್ಬಾರ್ದು. ಯಾಕಂದರೆ ಇದು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ತುಂಬ ಇನ್ನೂ ದೊಡ್ಡದಾಗತ್ತೆ. ಇವಾಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ನಾನು ಅರ್ಧ kgಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ. ಜೊತೆಗೆ ಇವಾಗ ಇದರಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ 2 ಏಲಕ್ಕಿನ ಕೂಡ ಹಾಕ್ಕೊಂಡಿದ್ದೇನೆ. ಇವಾಗ ಒಂದು ಚೆನ್ನಾಗಿ ಕುದಿ ಬಂದರೆ ಸಾಕಾಗತ್ತೆ. ಇದಕ್ಕೆ 1 ಎಳೆ ಅಥವಾ 2 ಎಳೆ ಪಾಕ ಬರಬೇಕು ಅಂತ ಇಲ್ಲ. ಈ ರೀತಿ ಕುದಿ ಬಂದಾದ ನಂತರ ನಾವು ಮಾಡಿಟ್ಟಿರೋ ಈ ಚಂಪಾಕಲಿ ಬಾಲ್ಸ್ಗಳನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಒಂದೊಂದಾಗಿ ಹಾಕ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಈ ಶುಗರ್ ಸಿರಪ್ನ ಟೆಂಪ್ರೇಚರ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಒಂದೊಂದೇ ಹಾಕ್ಕೊಳ್ಬೇಕು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟಿದ್ದೇನೆ. 5 ನಿಮಿಷದ ನಂತರ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಎಷ್ಟು ದೊಡ್ಡ ಸೈಜ್ ಆಗಿದೆ. ಹಾಗಾಗಿ ನಾವು ಬಾಲ್ಸ್ಗಳನ್ನು ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಬೇಕು. ಇದು ಸಕ್ಕರೆ ಪಾಕದಲ್ಲಿ ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ. ಇವಾಗ ನಮ್ಮದು ಚಂಪಾಕಲಿ ಕೂಡ ರೆಡಿಯಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ಕೋವಾ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ 1 ಟೀ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೇನೆ. ಈಗ 1 ಬೌಲಲ್ಲಿ ಹಾಲನ್ನು ತಗೊಂಡು ಇನ್ನೊಂದು ಬೌಲಲ್ಲಿ 1 ಬೌಲ್ ಆಗುವಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೇನೆ. ಇದನ್ನು ಈ ರೀತಿ ನಾವು ಮೊದಲೇ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು. ಕೋವಾ ಗಂಟಾಗಿ ಬರಲ್ಲ. ನಾವು ಏನಾದರೂ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಅದು ತುಂಬ ಗಂಟಾಗತ್ತೆ. ಇದನ್ನು ಹಾಕಿ ನಾವು ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷನಾದರೂ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಏನಾದರೂ ಕೈ ಬಿಟ್ಟರೆ ಅದು ಸೀದೋಗಿಬಿಡುತ್ತೆ. ಹಾಗಾಗಿ ನಾವು ಕೈ ಬಿಡದೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇವಾಗ ನಮ್ಮದು ಕೋವಾ ಕೂಡ ರೆಡಿಯಾಗಿದೆ. ಇವಾಗ ನಾನು 1 ಗಂಟೆ ಕಾಲ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗಿದು ಸೆಟ್ ಆಗಿದೆ. ಇದು ಪರ್ಫೆಕ್ಟಾಗಿ ಹೇಗೆ ಬಂದಿದೆ ಅಂತ ಗೊತ್ತಾಗಬೇಕಂದ್ರೆ ಈ ರೀತಿ ನಾವು ಹಿಂಡ್ಕೊಂಡು ನಂತರ ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡಾಗ ಇದು ಮೊದಲಿನ ಶೇಪಿಗೆ ಬರಬೇಕು. ಆವಾಗಿದು ಸರಿಯಾಗಿ ಆಗಿದೆ ಅಂತ. ನಾನು ತೋರಿಸಿದಂತಹ ಈ ಮೆಥಡಲ್ಲಿ ನೀವೇನಾದರೂ ಮಾಡಿದರೆ ಇದು ನಿಮಗೆ ಪರ್ಫೆಕ್ಟಾಗೇ ಬರುತ್ತೆ. ಇದನ್ನು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ಇವಾಗ ಇದರಲ್ಲಿ ಕೋವಾನ ಫಿಲ್ ಮಾಡೋಣ. ಈಗ ಒಂದು ಚಂಪಾಕಲಿನ ತೊಗೊಂಡು ಮಿಡ್ಲಲ್ಲಿ ಸ್ವಲ್ಪ ಇದನ್ನು ಕಟ್ ಮಾಡಿಕೊಂಡು ನಾವು ಮಾಡಿಟ್ಟಿರೋ ಅಂಥ ಕೋವಾನ ಇವಾಗ ಮಿಡ್ಲಲ್ಲಿ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೇನೆ.
ಕೋವನ್ನ ಹಾಕ್ಕೊಂಡು ಮೇಲೆ ಒಂದು ಚರಿನ ಇಟ್ಟರೆ ಸಾಕು. ಇದು ನೋಡ್ಲಿಕ್ಕಂತೂ ಸೇಮ್ ನಮಗೆ ಬೇಕ್ರಿಯಲ್ಲಿ ಸಿಗೋ ಚಂಪಾಕಲಿ ಥರನೇ ಕಾಣ್ತಾ ಇದೆ. ಎಲ್ಲವನ್ನು ನಾನು ಇದೇ ರೀತಿ ಫಿಲ್ ಮಾಡ್ಕೊಂಡು ಇಟ್ಟಿದ್ದೇನೆ. ನಮಗೆ ಬೇಕ್ರಿ ಸ್ಟೈಲಲ್ಲೇ ಪರ್ಫೆಕ್ಟ್ ಆದ ಚಂಪಾಕಲಿ ಕೂಡ ರೆಡಿ ಆಗುತ್ತೆ. ಇದನ್ನು ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ಇಷ್ಟವಾಗುತ್ತೆ. ಇದು ನಮಗೆ ಟೇಸ್ಟಿನ ಜೊತೆ ನೋಡಲಿಕ್ಕೂ ಕೂಡ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ. ನಮಗಿದು 1 ಲೀಟ್ರ್ ಹಾಲಲ್ಲಿ 10 ಪೀಸ್ ಆಗುವಷ್ಟು ಚಂಪಾಕಲಿ ರೆಡಿಯಾಗಿದೆ. ನಾವೇನಾದರೂ ಇದನ್ನು ಹೊರಗಡೆಯಿಂದ ತರಲಿಕ್ಕೆ ಹೋದರೆ 1 ಪೀಸಿಗೆ ನಮಗೆ 25ರಿಂದ 30 ರೂಪಾಯಿ ಇದೆ. ಇದನ್ನು ನಾವು 1 ಲೀಟ್ರ್ ಹಾಲಲ್ಲೇ ಮನೆಯಲ್ಲಿ ಅದೇ ಬೇಕ್ರಿ ಸೈಜಲ್ಲೇ 10 ಚಂಪಾಕಲಿನ ರೆಡಿ ಮಾಡ್ಕೊಳ್ಬೋದು. ಟೇಸ್ಟಲ್ಲೂ ಕೂಡ ಸೇಮ್ ಬೇಕ್ರಿ ಥರನೇ ಇರುತ್ತೆ. ಹಾಗೂ ಇದನ್ನು ಹೈಜಿನಿಕ್ ಆಗಿ ಮನೆಯಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು. ನೀವು ಇದನ್ನು ನಾನು ತೋರಿಸಿರೋ ಮೆಥಡಲ್ಲಿ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ಯಾಮಿಲಿ ಕೂಡ ಹೇಳುತ್ತೆ ಇದನ್ನು ನೀವು ಮನೆಯಲ್ಲಿ ಮಾಡಿಲ್ಲ ಹೊರಗಡೆಯಿಂದನೇ ತಂದಿರಬೇಕು ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಹಾಗಾದರೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.